ನಮ್ಮ ಜೊತೆ ವಿಪಕ್ಷ ನಾಯಕ ಆರ್ ಅಶೋಕ್ ರವರಿದ್ದಾರೆ. ಆರ್ ಅಶೋಕ್ ರವರೇ, ಮತದಾನ ಯಾವ ರೀತಿ ನಡೀತಿದೆ? BJP ಮತದಾನ ಭಾಳ ಡಿಸಿಪ್ಲಿನಾಗಿ ಆಗಿದೆ. ಆಲ್ಮೋಸ್ಟ್ ಆಲ್ 99% ನಮ್ಮದು ಮತದಾನ ಆಗಿದೆ. ಡಿಸಿಪ್ಲಿನ್ ಪಾರ್ಟಿ ಡಿಸಿಪ್ಲಿನಾಗಿ ವೋಟ್ ಮಾಡಿದ್ದಾರೆ. ಸೊ ಇನ್ನೊಬ್ಬರು ಬರಬೇಕು, ಇನ್ನೊಂದು 10 ನಿಮಿಷದಲ್ಲಿ ಬರ್ತಾರೆ. ಸೊ ನಮ್ಮ ಎಕ್ಸ್ಟ್ರಾ ವೋಟ್ಗಳನ್ನು ನಾವು JDSಗೆ ಕೊಟ್ಟಿದ್ದೀರಿ. ನಮ್ಮ BJP 2 ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಅದೇ ರೀತಿ JDS ಅಭ್ಯರ್ಥಿನೂ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಎಕ್ಸ್ಟ್ರಾ ವೋಟ್ಗಳನ್ನು ಅವ್ರಿಗೆ ಕೊಟ್ಟಿದ್ದೀರಿ. ಎಷ್ಟು ವೋಟು ನಿಮಗೆ ಉಳಿತು ಸರ್? ಗೊತ್ತಿಲ್ಲ, ಅದು ಇನ್ನೂ ಲೆಕ್ಕ ತಗೊತಾ ಇದ್ದೀರಿ. ಒಟ್ಟಲ್ಲಿ ನಮ್ದು ಎಕ್ಸ್ಟ್ರಾ ವೋಟ್ ಏನಿದೆ ಅದು JDSಗೆ ಕೊಡ್ತೀವಿ. ಬೆಂಬಲ ಘೋಷಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಅಭ್ಯರ್ಥಿ ವೋಟ್ ಹಾಕಿ. ಹೌದು, ಅದೇ ರೀತಿ ಯತ್ನಾಳ್ ಅವರು ಕೂಡ ನಮ್ಮ ಅಭ್ಯರ್ಥಿಗೆ ಯತ್ನಾಳ್ ನಮ್ಮ ಅಭ್ಯರ್ಥಿಗೆ ವೋಟ್ ಹಾಕಿದ್ದಾರೆ. ಯತ್ನಾಳ್ ಅವರು JDSಗೆ ವೋಟ್ ಹಾಕಿಲ್ಲ. ಯತ್ನಾಳ್ ಅವರು ನಾವು BJP ಏನು ಸೂಚನೆ ಮಾಡಿದೆ ಆ ರೀತಿ ವೋಟ್ ಮಾಡಿದ್ದಾರೆ. ಯತ್ನಾಳ್ ಅವರು BJPಯ ಒಂದು ವಿನಂತಿ ಮೇರೆಗೆ ಅವರು ಕೂಡ ನಾವು ಹೇಳಿದಂಥ ಅಭ್ಯರ್ಥಿಗೆ ವೋಟ್ ಮಾಡಿದ್ದಾರೆ. ಯತ್ನಾಳ್ ಜೊತೆ ತಾವು ಮಾತಾಡಿದ್ದೀನಿ. ಬೆಳಗ್ಗೆಯಿಂದ ನೆನ್ನೆ ಎಲ್ಲ 3 ಸರಿ ಮಾತಾಡಿದ್ದೀನಿ. ಅವರು ಕ್ಲಿಯರಾಗಿ ಹೇಳಿದ್ದಾರೆ, BJP ಯಾರಿಗೆ ಹೇಳುತ್ತೋ ಅವ್ರಿಗೆ ವೋಟ್ ಹಾಕ್ತೀರಿ ಅಂತ. ಕಾಂಗ್ರೆಸ್ ಅಡ್ಡ ಮತದಾನ ಮುಖಾಂತರ ಗೆಲ್ಲುವ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಿದೆ. ಅವರು ಯಾವಾಗೂ ಅವರು ಕಾಂಗ್ರೆಸ್ ಅಂದರೆ ಅಡ್ಡ ಮತದಾನನೇ. ಅದಕ್ಕೆ ಅವ್ರ ಅಡ್ಡೇನೆ ಹಂಗೆ, ನಾವೇನು ಮಾಡೋಕ್ಕಾಗಲ್ಲ. ನಾವು JDS ಗೆಲ್ಲಿ ಅಂತ ಆಸೆ ಪಡ್ತೀವಿ ನಾವು. ಆರ್ ಅಶೋಕ್ ಅವರೇ, ಮತದಾನ ಯಾವ ರೀತಿ ನಡೀತಿದೆ? BJP ಮತದಾನ ಭಾಳ ಡಿಸಿಪ್ಲಿನಾಗಿ ಆಗಿದೆ. ಆಲ್ಮೋಸ್ಟ್ ಆಲ್ 99% ನಮ್ಮದು ಮತದಾನ ಆಗಿದೆ. ಡಿಸಿಪ್ಲಿನ್ ಪಾರ್ಟಿ ಡಿಸಿಪ್ಲಿನಾಗಿ ವೋಟ್ ಮಾಡಿದ್ದಾರೆ. ಸೊ ಇನ್ನೊಬ್ಬರು ಬರಬೇಕು, ಇನ್ನೊಂದು 10 ನಿಮಿಷದಲ್ಲಿ ಬರ್ತಾರೆ. ಸೊ ನಮ್ಮ ಎಕ್ಸ್ಟ್ರಾ ವೋಟ್ಗಳನ್ನು ನಾವು JDSಗೆ ಕೊಟ್ಟಿದ್ದೀರಿ. ನಮ್ಮ BJP 2 ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಅದೇ ರೀತಿ JDS ಅಭ್ಯರ್ಥಿನೂ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಎಕ್ಸ್ಟ್ರಾ ವೋಟ್ಗಳನ್ನು ಅವ್ರಿಗೆ ಕೊಟ್ಟಿದ್ದೀರಿ. ಎಷ್ಟು ವೋಟು ನಿಮಗೆ ಉಳಿತು ಸರ್? ಗೊತ್ತಿಲ್ಲ, ಅದು ಇನ್ನೂ ಲೆಕ್ಕ ತಗೊತಾ ಇದ್ದೀರಿ. ಒಟ್ಟಲ್ಲಿ ನಮ್ದು ಎಕ್ಸ್ಟ್ರಾ ವೋಟ್ ಏನಿದೆ ಅದು JDSಗೆ ಕೊಡ್ತೀವಿ. ಬೆಂಬಲ ಘೋಷಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಅಭ್ಯರ್ಥಿ ವೋಟ್ ಹಾಕಿ. ಹೌದು, ಅದೇ ರೀತಿ ಯತ್ನಾಳ್ ಅವರು ಕೂಡ ನಮ್ಮ ಅಭ್ಯರ್ಥಿಗೆ ಯತ್ನಾಳ್ ಅವರು ನಮ್ಮ ಅಭ್ಯರ್ಥಿಗೆ ವೋಟ್ ಹಾಕಿದ್ದಾರೆ. ಯತ್ನಾಳ್ ಅವರು JDSಗೆ ವೋಟ್ ಹಾಕಿಲ್ಲ. ಯತ್ನಾಳ್ ಅವರು ನಾವು BJP ಏನು ಸೂಚನೆ ಮಾಡಿದೆ ಆ ರೀತಿ ವೋಟ್ ಮಾಡಿದ್ದಾರೆ. ಯತ್ನಾಳ್ ಅವರು BJPಯ ಒಂದು ವಿನಂತಿ ಮೇರೆಗೆ ಅವರು ಕೂಡ ನಾವು ಹೇಳಿದಂಥ ಅಭ್ಯರ್ಥಿಗೆ ವೋಟ್ ಮಾಡಿದ್ದಾರೆ. ಯತ್ನಾಳ್ ಜೊತೆ ತಾವು ಮಾತಾಡಿದ್ದೀನಿ. ಬೆಳಗ್ಗೆಯಿಂದ ನೆನ್ನೆ ಎಲ್ಲ 3 ಸರಿ ಮಾತಾಡಿದ್ದೀನಿ. ಅವರು ಕ್ಲಿಯರಾಗಿ ಹೇಳಿದ್ದಾರೆ, BJP ಯಾರಿಗೆ ಹೇಳುತ್ತೋ ಅವ್ರಿಗೆ ವೋಟ್ ಹಾಕ್ತೀರಿ ಅಂತ. ಕಾಂಗ್ರೆಸ್ ಅಡ್ಡ ಮತದಾನ ಮುಖಾಂತರ ಗೆಲ್ಲುವ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಿದೆ. ಅವರು ಯಾವಾಗೂ ಅವರು ಕಾಂಗ್ರೆಸ್ ಅಂದರೆ ಅಡ್ಡ ಮತದಾನನೇ. ಅದಕ್ಕೆ ಅವ್ರ ಅಡ್ಡೇನೆ ಹಂಗೆ, ನಾವೇನು ಮಾಡೋಕ್ಕಾಗಲ್ಲ. ನಾವು JDS ಗೆಲ್ಲಿ ಅಂತ ಆಸೆ ಪಡ್ತೀವಿ ನಾವು. ಇವಿಷ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ರವರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ಸು ಅಡ್ಡ ಮತದಾನ ಮುಖಾಂತರ ಆರೋಪವನ್ನು ಮಾಡಿರ್ತಕ್ಕಂಥ ಮತ್ತು ಯತ್ನಾಳ್ ರವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಿದ್ದಾರಂತೆ ಕೂಡ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ವಿಧಾನಸೌಧದಿಂದ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.